ವಾವ್, ಫ್ರೆಂಡ್ಸ್ ಬಂದರು. ಖರ್ಜೂರ ಪಾಯಸ ಮಾಡಿದ್ದೆ, ಒಳ್ಳೆದಾಯಿತು. ಇವರಿಗೆ ಕೊಡ್ಲಿಕ್ಕಾಯಿತು. ಹೇಗೆ ಮಾಡೋದು ಅಂತ ನೋಡುವ. ಖರ್ಜೂರ ನೆನೆಸಿ ಅರಿಲಿಕ್ಕೆ, ಕಾಯಿ ಹಾಲು 2 ಸಲ ತೆಗೆದಿಡಲಿಕ್ಕೆ ಅಷ್ಟೇ. ಈ ಪಾಯಸಕ್ಕೆ ಅಕ್ಷಯ ಕಲ್ಪದವರ ತುಪ್ಪ ಯೂಸ್ ಮಾಡೋದು ಒಳ್ಳೆದುಂಟು. ದೇಹಕ್ಕೆ ಖರ್ಜೂರ ಸಹ ತುಪ್ಪ ಸಹ ಭಾರಿ ಒಳ್ಳೆಯದು. ತುಪ್ಪ ಯಾಕೆ ಒಳ್ಳೆದು ಹೇಳಿ? ಡೈಜೆಷನ್ಗೆ ಒಳ್ಳೆಯದು. ಒಮೆಗಾ 3 ಒಮೆಗಾ 6 ಇರೋದ್ರಿಂದ ಬ್ರೈನಿಗೆ, ಹಾರ್ಟಿಗೆ ಒಳ್ಳೆಯದು. ಹೆಲ್ದಿ ಫ್ಯಾಟ್ ಇದು. ಇದರಲ್ಲಿ ವಿಟಮಿನ್ಸ್ ಇರೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗ್ತದೆ. ಜಾಯಿಂಟ್ಸಿಗೆ, ಬೋನಿಗೆಲ್ಲ ಒಳ್ಳೆಯದೇ. ಖರ್ಜೂರದಲ್ಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ಇರೋದ್ರಿಂದ ಇಮಿಡಿಯೇಟ್ ಎನರ್ಜಿ ಸಿಗ್ತದೆ. ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಒಳ್ಳೆಯದು. ಪುನಃ ಸ್ವಲ್ಪ ಖರ್ಜೂರ ಹುರಿದು ಹಾಕೋದ್ರಿಂದ ಪಾಯಸಕ್ಕೆ ರುಚಿ ಬರ್ತದೆ. ಖರ್ಜೂರದಲ್ಲಿ ಅಯರ್ನ್ ಕಂಟೆಂಟ್ ಜಾಸ್ತಿ ಉಂಟು. ಫ್ರೆಂಡ್ಸಿಗೆ ಖರ್ಜೂರ ಪಾಯಸ ತಿನ್ಬೋದಾ ಅಂತ ಕೇಳಿದಾಗ ಅವರಂದರು, ನಮಗೆ ಹಿಮೋಗ್ಲೋಬಿನ್ ಸ್ವಲ್ಪ ಕಮ್ಮಿ ಉಂಟು, ಹಾಗಾಗಿ ಇದನ್ನು ತಿಂದರೆ ಒಳ್ಳೆಯದೇ, ಖಂಡಿತ ತಿಂತೇವೆ ಅಂತ. ಎಷ್ಟು ಒಳ್ಳೆದಾಯ್ತಲ್ವ ಮಾಡಿದ್ದು. ರೆಸಿಪಿಗೆ ಕ್ಯಾಪ್ಷನ್ ನೋಡ್ತೀರಲ್ವ. ಫ್ರೆಂಡ್ಸ್ ಒಟ್ಟಿಗೆ ತಮಾಷೆ, ನಗು ಎಲ್ಲ ಸಹ ಇತ್ತು, ಗಮ್ಮತ್ತಾಯಿತು.